ಇನ್ನು ದಕ್ಷಿಣದ ಕುಂಭಮೇಳ ಅಂತಲೇ ಪ್ರಖ್ಯಾತಿ ಗಳಿಸಿರುವ ಕೊಪ್ಪಳದ ಸುಪ್ರಸಿದ್ಧ ಗವಿಸಿದ್ದೇಶ್ವರ ಜಾತ್ರೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ಅಜ್ಜನ ಮಹಾದಾಸೋಹಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿವೆ. ಲಕ್ಷಾಂತರ ಭಕ್ತರ ಹೊಟ್ಟೆ ತುಂಬಿಸುವ ಈ ದಾಸೋಹದಲ್ಲಿ ಈ ಬಾರಿ ಸಿಹಿ ಮೈಸೂರು ಪಾಕ್ನದ್ದೇ ಸದ್ದು. ಬರೋಬ್ಬರಿ 10 ಲಕ್ಷ ಮೈಸೂರು ಪಾಕ್ ತುಂಡುಗಳು ಭಕ್ತರ ನಾಲಿಗೆಗೆ ರುಚಿಯನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದೆ. ಈ ಬೃಹತ್ ಕಾರ್ಯದ ಹಿಂದೆ ಇರತಕ್ಕಂಥವರು ಸಿಂಧನೂರು ಗೆಳೆಯರ ಬಳಗ ಅಂತ. ಹಾಗಾದರೆ ಮೈಸೂರು ಪಾಕ್ ಸಿದ್ಧತೆ ಹೇಗಾಗ್ತಾ ಇದೆ ಬನ್ನಿ ನೋಡೋಣ. ನಾಳೆಯಿಂದ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ, ಲಕ್ಷಾಂತರ ಭಕ್ತರ ಹೊಟ್ಟೆ ತುಂಬಿಸುವ ದಾಸೋಹ. ಈ ಬಾರಿ ಸಿಹಿ ಮೈಸೂರು ಪಾಕ್ನದ್ದೇ ಸದ್ದು. ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದು ಪ್ರಖ್ಯಾತಿಗೊಂಡಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ನಾಳೆಯಿಂದ ಆರಂಭವಾಗಲಿದೆ. ನಾಳೆ ಸಂಜೆ 5:30ಕ್ಕೆ ಮಹಾರಥೋತ್ಸವ ನಡೆಯಲಿದ್ದು, ಮೇಘಾಲಯದ ರಾಜ್ಯಪಾಲ, ಕೊಪ್ಪಳ ಜಿಲ್ಲೆಯ ಕುಕನೂರು ಮೂಲದ CH ವಿಜಯಶಂಕರ್ ಅವರು ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಮಹಾರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಲಿದ್ದು, ಅಗತ್ಯ ಸಿದ್ಧತೆ ಶ್ರೀಮಠ ಈಗಾಗಲೇ ಪೂರ್ಣಗೊಳಿಸಿದೆ. ಮಹಾರಥೋತ್ಸವದ ಬಳಿಕ ಶ್ರೀಮಠದ ಬೆಟ್ಟದಲ್ಲಿರುವ ಕೈಲಾಸ ಮಂಟಪದಲ್ಲಿ ಭಕ್ತ ಹಿತಚಿಂತನಾ ಸಭೆ ಸೇರಿದಂತೆ ಸಂಗೀತ ಹಾಗೂ ಹಾಸ್ಯ ಕಾರ್ಯಕ್ರಮಗಳು ನಡೆಯಲಿವೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆ ಅಂದರೆ ಅಲ್ಲಿ ದಾಸೋಹವೇ ದೇವರು. ಈ ವರ್ಷದ ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಸಿಹಿ ಉಣಬಡಿಸಲು ರಾಯಚೂರು ಜಿಲ್ಲೆ ಸಿಂಧನೂರಿನ ಗೆಳೆಯರ ಬಳಗ ಮುಂದಾಗಿದೆ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮಠದ ಸೇವೆಯಲ್ಲಿ ತೊಡಗಿರುವ ಈ ತಂಡ ಈ ಬಾರಿ ಬರೋಬ್ಬರಿ 10 ಲಕ್ಷ ಮೈಸೂರು ಪಾಕ್ ತಯಾರಿಸುವ ಗುರಿ ಹೊಂದಿದೆ. ಇಂದಿನಿಂದ 2 ದಿನಗಳ ಕಾಲ ಅಹೋರಾತ್ರಿ ಈ ತಯಾರಿಕಾ ಕಾರ್ಯ ನಡೆಯಲಿದ್ದು, ಮಠದ ಆವರಣದಲ್ಲಿ ಮೈಸೂರು ಪಾಕ್ನ ಘಮಲು ಎಲ್ಲೆಡೆ ಹರಡಿದೆ. ಇನ್ನು ಈ ಬೃಹತ್ ಪ್ರಮಾಣದ ಮೈಸೂರು ಪಾಕ್ ತಯಾರಿಗಾಗಿ ಬಳಕೆಯಾಗುತ್ತಿರುವ ಪದಾರ್ಥಗಳ ಪಟ್ಟಿ ನೋಡಿದರೆ ನೀವು ಬೆರಗಾಗೋದು ಗ್ಯಾರಂಟಿ. ಸುಮಾರು 60 ಕ್ವಿಂಟಾಲ್ ಸಕ್ಕರೆ, 30 ಕ್ವಿಂಟಾಲ್ ಕಡಲೆಹಿಟ್ಟು, 5,000 ಲೀಟರ್ ಎಣ್ಣೆ, 3 ಕ್ವಿಂಟಾಲ್ ತುಪ್ಪ ಹಾಗೂ 50 ಕೆಜಿ ಏಲಕ್ಕಿಯನ್ನ ಇಲ್ಲಿ ಬಳಸಲಾಗ್ತಾ ಇದೆ. ಸುಮಾರು 150ಕ್ಕೂ ಹೆಚ್ಚು ಅನುಭವಿ ಬಾಣಸಿಗರು ಶಿಸ್ತುಬದ್ಧವಾಗಿ ಈ ರುಚಿಕರ ಸಿಹಿಯನ್ನ ಸಿದ್ಧಪಡಿಸುತ್ತಿದ್ದಾರೆ. ಪ್ರತಿಯೊಂದು ತುಂಡು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಶುಚಿಯಾಗಿ ತಯಾರಾಗ್ತಾ ಇರೋದು ಇಲ್ಲಿನ ವಿಶೇಷ. ಸಿಂಧನೂರು ಗೆಳೆಯರ ಬಳಗದ ವತಿಯಿಂದ ವರ್ಷ ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ತುಪ್ಪದ ಮೈಸೂರು ಪಾಕ್ ಮಾಡ್ಬೇಕನ್ನೋ ಒಂದು ವ್ಯವಸ್ಥೆಯನ್ನ ಫೈನಲ್ ಮಾಡಿಕೊಂಡು ಎಲ್ಲ ನಾವು 1 ತಿಂಗಳಿಂದ ಎಲ್ಲ ಕೂಡಿಕರಣ ಮಾಡಿಕೊಂಡು ಒಂದು 3 ಕ್ವಿಂಟಲ್ ತುಪ್ಪ, 50 ಕೆಜಿ ಹಾಲಕ್ಕಿ ಹೋಗುತ್ತೆ, ಒಂದು 5,000 ಲೀಟರ್ ಎಣ್ಣೆ, 170 ಕ್ವಿಂಟಲ್, ಒಂದು 6 ರಿಂದ 8 ಲಕ್ಷ ಪೀಸ್ಗಳು ನಮ್ಮ ಎವರೇಜ್ ಇರೋದು. 3 ದಿವಸ ಹಂಚಿಕೆ ಮಾಡ್ಬೇಕಂತ ಒಂದು ವ್ಯವಸ್ಥೆ ಇಟ್ಕೊಂಡು ಇದನ್ನ ಮಾಡಿದ್ವಿ. ದಾಸೋಹಕ್ಕೆ ನಾವು ಅರ್ಪಣೆ ಮಾಡ್ತೀವಿ. ಸಿಂಧನೂರು ಗೆಳೆಯರ ಬಳಗಕ್ಕೆ ಇದು ಮೊದಲ ಸೇವೆ ಏನಲ್ಲ. ಕಳೆದ 10 ವರ್ಷಗಳಿಂದ ಇವರು ಮಠಕ್ಕೆ ವಿವಿಧ ಬಗೆಯ ಸಿಹಿ ಪದಾರ್ಥಗಳನ್ನು ಅರ್ಪಿಸುತ್ತಾ ಬಂದಿದ್ದಾರೆ. ಈ ಹಿಂದೆ ಬೂಂದಿ ಲಾಡು, ಶೇಂಗಾ ಹೋಳಿಗೆ ಹಾಗೂ ಜಿಲೇಬಿಗಳನ್ನು ತಯಾರಿಸಿ ಲಕ್ಷಾಂತರ ಭಕ್ತರ ಮನ ಗೆದ್ದಿದ್ದರು. ಈ ಬಾರಿ ಮೈಸೂರು ಪಾಕ್ ಸರದಿ. ದಾಸೋಹಕ್ಕೆ ತಮ್ಮ ಕೈಲಾದ ಸೇವೆ ಸಲ್ಲಿಸಬೇಕು ಎಂಬ ತುಡಿತದಿಂದ ನೂರಾರು ಜನ ಸ್ವಯಂ ಸೇವಕರು ಈ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ಸರ್, ನಾವು ಸುಮಾರು ಒಂದು 10 ವರ್ಷಗಳಿಂದ ಈ ಒಂದು ಸೇವೆಯನ್ನು ಮಾಡ್ಕೊಂತ ಬರ್ತಾ ಇದ್ದೀವಿ. ಈ ವರ್ಷ ಮೈಸೂರು ಪಾಕ್ ಮಾಡ್ಬೇಕಂತ ಒಂದು ಅಜ್ಜರ ಚೆನ್ನಾಗಿರುತ್ತೆ ಮಾಡಿಸಿದ್ರಂತ ಅಭಿಪ್ರಾಯ ವ್ಯಕ್ತಪಡಿಸೋದ್ರಿಂದ ಅದಕ್ಕೆ ಈ ಸಲ ನಾವು ಮೈಸೂರು ಪಾಕನ್ನು ಮಾಡ್ತಾ ಇದ್ದೀವಿ. ಭಟ್ರು ಬಂದಿದ್ದಾರೆ, ಆಮೇಲೆ ಗಬ್ಬೂರ್ಲಿಂದ ಬಂದಿದ್ದಾರೆ, ಬಳಗನೂರು ಅಂತಿದೆ ನಮ್ಮ ಮಸ್ಕಿ ತಾಲೂಕು, ಅಲ್ಲಿಂದ, ಆಮೇಲೆ ತಾವರಗೆರೆ ಭಾಗದವರು ಟೀಯನ್ನು ಆಯ್ಕೆ ಮಾಡಿಕೊಂಡು ನಾವು ಮಾಡ್ತೀವಿ. ಒಂದು ತಿಂಗಳ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಂತೀವಿ. ನಾಳೆ 5ನೇ ತಾರೀಕು ಮತ್ತು 6, 7, 3 ದಿನ ಕೂಡ ದಾಸೋಹದ ಮಹಾಪ್ರಸಾದಕ್ಕೆ ಊಟ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯಲ್ಲಿ ಭಕ್ತಿ ಭಾವದ ಜೊತೆಗೆ ದಾಸೋಹದ ಸಿಹಿ ಕೂಡ ಮೇಳೈಸುತ್ತಿದೆ. ಹಸಿದು ಬಂದವರಿಗೆ ಅನ್ನದ ಜೊತೆ ಸಿಹಿಯನ್ನ ನೀಡುವ ಮೂಲಕ ಸಿಂಧನೂರು ಗೆಳೆಯರ ಬಳಗ ಮಾದರಿಯಾಗಿದೆ. ಈ ಮೈಸೂರು ಪಾಕ್ನ ಸವಿಯಲು ಭಕ್ತ ಸಮೂಹ ಕೂಡ ಕಾತುರದಿಂದ ಕಾಯ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.